ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಈಗ ಕೆಲವೊಂದಷ್ಟು ಅಪ್ಡೇಟ್ಸ್ ಬಂದಿದೆ, ಅದ್ರ ಬಗ್ಗೆ ಮಾತಾಡೋಣ. ಯಾಕಂದರೆ ಮೊನ್ನೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಉಡುಪಿಗೆ ಬಂದಿದ್ರು. ನೀವು ಕಾರ್ಯಕ್ರಮಕ್ಕೆ ಹೋಗಿದ್ರಾ ಏನು ಗೊತ್ತಿಲ್ಲ. ಉಡುಪಿಯವ್ರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ರೆ, ಉಡುಪಿ ಕಾರ್ಯಕ್ರಮಕ್ಕೆ ನೀವೇನಾದರೂ ಅಟೆಂಡ್ ಮಾಡಿದ್ರಿ ಅಂತ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅಲ್ಲಿ ನಡೆದಿರುವಂಥ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಕ್ಕಿದೆ. ಆ್ಯಂಡ್ ಶಕ್ತಿ ಯೋಜನೆ ಬಗ್ಗೆ ಒಂದಷ್ಟು ಮಾತಾಡೋದಕ್ಕಿದೆ, ರೇಷನ್ ಕಾರ್ಡ್ ಬಗ್ಗೆ ಒಂದಷ್ಟು ಮಾತಾಡೋದಕ್ಕಿದೆ. ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ವಿಡಿಯೋ ಇದಾಗಿರುತ್ತೆ. ಆ್ಯಂಡ್ ಇವಾಗ 26ನೇ ಕಂತಿನ ಹಣದ ಬಗ್ಗೆನೂ ನಾನು ನಿಮ್ಗೊಂದಷ್ಟು ಅಪ್ಡೇಟ್ಸ್ನ ಕೊಡ್ತಾ ಹೋಗ್ಬಿಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮೆಜಾರಿಟಿ ಕ್ವಶನ್ಸು ನನ್ನ ಕಮೆಂಟಲ್ಲಿ ಬರೋದು 26ನೇ ಕಂತಿನ ಹಣ ಮತ್ತು 27ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಎವ್ರಿ ಟೈಮ್ ರಿಮೈಂಡರ್ನ ಕೊಡ್ತಾ ಇದ್ದೀನಿ. ಈಗ ಹಾಕ್ತಾ ಇರೋದು ಕೇವಲ 26ನೇ ಕಂತಿನ ಹಣ. 27ನೇ ಕಂತಿನ ಹಣದ ಬಗ್ಗೆ ಇನ್ನೂ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ಸ್ಗಳು ಬಂದಿಲ್ಲ. ಅದು ಹಣದ ಬಗ್ಗೆ ಯಾವುದು ವಿಚಾರಗಳು ಗೌರ್ಮೆಂಟ್ ಅನೌನ್ಸ್ನ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ನಾನು ಪ್ರತಿ ಸತಿ ನಿಮಗೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. 26ನೇ ಕಂತಿನ ಹಣ ಬರೋವರೆಗೂ, ಎಲ್ಲರಿಗೂ ಕ್ಲಿಯರ್ ಆಗೋವರೆಗೂ ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ. ಯಾಕಂದರೆ ಎಲ್ಲರಿಗೂ ಕಮಿಟ್ಮೆಂಟ್ ಇದೆ, ಎಲ್ಲರಿಗೂ ಇದೆ ಅನ್ನೋದು ಗೊತ್ತು. ಆದರೆ ಬರೀ 26 ಮಾತ್ರ ರಿಲೀಸ್ ಆಗಿರೋದು. 27ನೇ ಕಂತಿನ ಹಣ ನಿಮಗೆ ಯಾವತ್ತು ಸಿಗುತ್ತೆ ಅಥವಾ ಯಾವತ್ತು ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅಥವಾ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಯಾವುದೇ ರೀತಿಯಾಗಿರುವಂಥ ಅನೌನ್ಸ್ಮೆಂಟ್ಗಳನ್ನ ಮಾಡಿಲ್ಲ. ನಾನು ತುಂಬ ಕಮೆಂಟ್ಸ್ ಬೀಳ್ತಾ ಇದೆ 27 ಅಂತ ಹೇಳಿ. ಹಾಗಾಗಿ ಹೇಳ್ತಿರೋದು 26ನೇ ಕಂತಿನ ಹಣ 3ನೇ ಹಂತ ಈಗ ರಿಲೀಸ್ ಆಗಿದೆ. ಸೊ 3ನೇ ಹಂತ ನಾನು ಹೇಳ್ತೀನಲ್ಲ, 4 ಪಾರ್ಟ್ಸ್ ಆಗಿ ಮಾಡ್ತಾರೆ, 4 ಹಂತಗಳಾಗಿ ಮಾಡ್ತಾರೆ. ಅದರಲ್ಲಿ 3ನೇ ಹಂತ ಈಗ ರಿಲೀಸ್ ಆಗಿದೆ. ಸೊ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅಂಥವ್ರಿಗೆ ಇನ್ನು ಬರೋದಕ್ಕೆ ಶುರುವಾಗುತ್ತೆ. ಸೊ ಯಾರಿಗೆ ಬಂದಿಲ್ಲ ಬೇಜಾರು ಮಾಡ್ಕೋಬೇಡ್ರಿ, ಬರುತ್ತೆ ಹಣ, ಎಲ್ಲೂ ಹೋಗಲ್ಲ. ಅದು 26ನೇ ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರೋದು. ಬಾಕಿ ಉಳಿದಿರುವಂಥ ಹಣ ಯಾವುದೂ ಬರ್ತಾ ಇಲ್ಲ. ಈ ತಿಂಗಳಲ್ಲಿ ನಿಮಗೆ ಟೋಟಲ್ ಆಗಿ 4,000 ರೂಪಾಯಿ ಜಮಾ ಆಗಿದೆ. ಸೊ 25, 26 ಎರಡೂ ಜಮಾ ಮಾಡಿದ್ರು. ಮಧ್ಯದಲ್ಲಿ ಫೆಬ್ರವರಿ ಮಾರ್ಚ್ 2025 ಅಮೌಂಟ್ ಬಗ್ಗೆ ಏನೂ ಮಾತಾಡಲಿಲ್ಲ. ಕೊಡ್ತೀವಿ ಅಂತ ಹೇಳಿದ್ರು, ಆಮೇಲೆ ಜನಕ್ಕೆ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದ್ರು, ಬಟ್ ಅಮೌಂಟ್ ರಿಲೀಸ್ ಆಗಲಿಲ್ಲ. ಇದಾದ ಮೇಲೆ 25, 26 ರಿಲೀಸ್ ಮಾಡಿದ್ರು. ಸೊ ಈಗ ಪೆಂಡಿಂಗ್ ಇರುವಂಥದ್ದು ಯಾವುದು 27, ಹಾಗೆಯೇ ಫೆಬ್ರವರಿ ಮಾರ್ಚ್ ಹೋದ ವರ್ಷದ್ದು. ಈ 3 ಕಂತಿನ ಹಣ ಈ ಸದ್ಯದ ಮಟ್ಟದಲ್ಲಿ ಪೆಂಡಿಂಗ್ ಇರುವಂಥದ್ದು. ಇನ್ನೆಲ್ಲಾನು ಕ್ಲಿಯರ್ ಮಾಡಿದ್ದಾರೆ, ಓಕೆನಾ. 26ನೇ ಕಂತಿನ ಹಣ ಇವತ್ತು 3ನೇ ಹಂತವಾಗಿ ರಿಲೀಸ್ ಆಗ್ತಾ ಇರೋ ಕಾರಣ ತುಂಬ ಜನರ ಖಾತೆಗೆ ಇವತ್ತಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ. ಆ್ಯಂಡ್ ಇನ್ನೂ ತಿಂಗಳು ಎಂಡ್ ಆಗಲಿಲ್ಲ, ತಿಂಗಳು ಎಂಡಿಗೆ ಬರ್ತಾ ಇದ್ದೀವಿ ಅಷ್ಟೇ. ಸೊ ನಿಮಗೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕು ಇಲ್ಲ ಸೆಕೆಂಡ್ ವೀಕಲ್ಲಿ 4ನೇ ಕಂತಿನ ಹಣ ಕೂಡ ರಿಲೀಸ್ ಆದಾಗ ಕಂಪ್ಲೀಟ್ಲಿ ನಿಮಗೆ ಮಾರ್ಚ್ ಮಧ್ಯದೊಳಗಡೆ ಎಲ್ಲರಿಗೂ ಹಣ ಜಮಾ ಆಗುತ್ತೆ, ಎಲ್ಲರ ಖಾತೆಗಳಿಗೂ ಜಮಾ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ, ಓಕೆನಾ. ಯಾರಿಗಾದ್ರೂ ಬಂದಿಲ್ಲ ಆಯಿತು, ಇವಾಗ ಇನ್ನೊಂದು ಹೇಳ್ಬಿಡ್ತೀನಿ ನಾನು. ಇದುವರೆಗೂ ನಿಮ್ಮ ಏರಿಯಾದಲ್ಲಿ ಯಾರಿಗಾದ್ರೂ ಬಂದಿದೆ, ಆದರೆ ನಿಮಗೆ ಮಾತ್ರ ಇನ್ ಪರ್ಟಿಕ್ಯುಲರ್ ಬಂದಿಲ್ಲ ಅಂತ ಅಂದರೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡು ಆ್ಯಕ್ಟಿವ್ ಆಗಿದೆಯಾ ಡಿಆಕ್ಟಿವೇಟ್ ಆಗಿದೆಯಾ ಅನ್ನೋದನ್ನು ಫಸ್ಟು ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ಆ ಏರಿಯಾದಲ್ಲಿ ಎಲ್ಲರಿಗೂ ಬಂದಿದೆ, ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲರಿಗೂ ಬಂದಿದೆ ಅಂತ ಹೇಳಿದ್ರೆ, ನಿಮಗೆ ಮಾತ್ರ ಬಂದಿಲ್ಲ ಅಂತಂದರೆ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರುತ್ತೆ, ಇಲ್ಲಾಂದರೆ BPLಯಿಂದ APLಗೆ ವರ್ಗಾವಣೆನ ಮಾಡಿರ್ತಾರೆ. ನೀವು ರೇಷನ್ ಡಿಪೋಗಳ ಹತ್ರ ಹೋದಾಗ ಕಣ್ಣಾಡಿಸಿ ಅಂತ ನಾನು ಇದಕ್ಕೆ ಹೇಳ್ತಾ ಇರೋದು. ಯಾಕಂದರೆ ಕ್ಯಾನ್ಸಲೇಷನು ವರ್ಗಾವಣೆ ಆಗಿರುವಂಥ ಪಟ್ಟಿನ ಅಲ್ಲಿ ಡಿಸ್ಪ್ಲೇಗೆ ಇಡ್ತಾ ಇದ್ದಾರೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು ನಮ್ಮ ರೇಷನ್ ಕಾರ್ಡ್ ಏನಾಗಿದೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು. ಇದನ್ನು ನೀವು ಮಿಸ್ ಔಟ್ ಮಾಡಿಕೊಂಡ್ರೆ ನಿಮಗೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಸ್ಟ್ರೆಸ್ ಮಾಡ್ತಾ ಇರೋದು. ಸೊ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ತೊಂದರೆ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಏನೂ ತೊಂದರೆ ಇಲ್ಲ, ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅಂದರೆ ತಾಲೂಕು ಆಫೀಸಿಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ನ ಕೊಟ್ಟು ಮತ್ತೆ ರೇಷನ್ ಕಾರ್ಡ್ನ ಆ್ಯಕ್ಟಿವೇಟ್ ಮಾಡಿಸ್ಕೊಳ್ಳಿ. ಬೈ ಚಾನ್ಸ್ GST ಪೇಯರ್ ಅಂದ್ಬಿಟ್ಟು BPLಯಿಂದ APLಗೆ ನಿಮ್ಮನ್ನು ಕನ್ವರ್ಟ್ ಮಾಡಿದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಸೊ ಇದ್ರ ಬಗ್ಗೆ ಕ್ಲಿಯರಾಗಿ ಅರ್ಥ ಮಾಡ್ಕೊಡಿ. ರೇಷನ್ ಕಾರ್ಡು ಈ BPLಯಿಂದ APLಗೆ GST ಪೇಯರ್ ಅನ್ನೋ ಒಂದು ಇದರಲ್ಲಿ ನಿಮ್ಮನ್ನ ವರ್ಗಾವಣೆ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ 3ನೇ ಕಂತಿನ ಹಣ ಅಂತೂ ಅಂದರೆ 3ನೇ ಹಂತದ ಹಣನ ರಿಲೀಸ್ ಮಾಡಿದ್ದಾರೆ. ಅದು 26ನೇ ಕಂತಿನ ಹಣದ್ದು ಬರುತ್ತೆ, ತಲೆ ಕೆಡಿಸ್ಕೋಬೇಡ್ರಿ. ಆಮೇಲೆ ರೇಷನ್ ಕಾರ್ಡ್ ಅರ್ಜಿ ಯಾವಾಗ ನಾವು ಹಾಕಿದ್ದೀವಿ, ಅಪ್ರೂವ್ ಆಗಬೇಕು, ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇದ್ರಿ. ನಿನ್ನೆನೂ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಸು ಶುರುವಾಗಿದೆ ಅಂತ ಹೇಳಿಬಿಟ್ಟು ಎಲ್ಲರ ಜಿಲ್ಲೆಗಳಿಗೂ ಕೊಡ್ತಾರೆ, ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ. 3.5 ಲಕ್ಷ ರೇಷನ್ ಕಾರ್ಡ್ಗಳು ಅಪ್ರೂವ್ ಆಗಿರುವಂಥದ್ದು. ಇದನ್ನು ಹಂತವಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ. ಸೊ ವೆಯ್ಟ್ ಮಾಡಬೇಕು. ಯಾಕಂದರೆ ಯಾವ ಇಯರಲ್ಲಿ ಹಾಕಿದ್ದಾರೆ ಅಥವಾ ಯಾವಾಗ ಇವರು ಗೌರ್ಮೆಂಟು ಇದನ್ನು ತೊಗೊಂಡು ಅಪ್ರೂವಲ್ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಇನ್ ಡೀಟೇಲ್ ಆಗಿ ಹೇಳ್ತಿಲ್ಲ. ಓಕೆ 2022ರಲ್ಲಿ ಹಾಕಿದವ್ರದ್ದು ಕೊಡ್ತಾ ಇದೀವ, 23ರಲ್ಲಿ ಹಾಕಿದವ್ರದ್ದು ಕೊಡ್ತಾ ಇದೀವಲ್ಲ, 25ರಲ್ಲಿ ಹಾಕಿದವ್ರದ್ದು ಕೊಡ್ತಾ ಇದೀವ, ಇಲ್ಲ ಅದಕ್ಕಿಂತ ಮುಂಚೆ ಹಾಕಿದವ್ರದ್ದು ಕೊಡ್ತಾ ಇದೀವ ಅಂತ
ಇವರ ಪ್ರಕಾರ 3.5 ಲಕ್ಷ ರೇಷನ್ ಕಾರ್ಡ್ಗಳು ನಾವು ಕ್ರಾಸ್ ವೆರಿಫೈ ಮಾಡಿದ್ದೀವಿ, ಇದನ್ನ ನಾವು ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ರು ಹೊರತು ಯಾವ ಇಯರಲ್ಲಿ ಹಾಕಿರೋರ್ದು ಅಪ್ರೂವ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕ್ಲಾರಿಟಿನ ಕೊಟ್ಟಿಲ್ಲ ಗೌರ್ಮೆಂಟು. ಸೊ ಆ ಕ್ಲಾರಿಟಿ ಸಿಗೋದು ಕಷ್ಟ ಆಗುತ್ತೆ. ಬಿಕಾಸ್ ಇವಾಗ ಇವ್ರು ಏನು ಮಾಡ್ತಾ ಇದ್ದಾರೆ, ಯಾವ ವರ್ಷದಲ್ಲಿ ಹಾಕಿದ್ದಾರೆ ಅಂತ ಇವ್ರು ಕ್ರಾಸ್ ಚೆಕ್ ಮಾಡೋದಕ್ಕಿಂತ ಅವರು ಈ ಒಂದು BPL ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಅದರ ಅಂಡರಲ್ಲಿ ಬರ್ತಾರಾ, ಇವರು GST ಪೇಯರ್ ಅಲ್ವಾ, ಇವರೆಲ್ಲ ಯೋಜನೆಗಳಿಗೂ ಫಲಾನುಭವಿಗಳು ಆಗ್ಬೋದಾ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಹೊರತು ನೀವು ಯಾವ ಇಯರಲ್ಲಿ ಹಾಕಿದ್ದೀರಾ ಅನ್ನೋದ್ರ ಬಗ್ಗೆ ಫೋಕಸ್ನ ಮಾಡ್ತಾ ಇಲ್ಲ ಗೌರ್ಮೆಂಟು. ಸೊ ಈ ಅಂಡರಲ್ಲಿ ಕ್ರೈಟೀರಿಯಾ ಅಂಡರಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಅಂಥವ್ರಿಗೆ ಡಿಸ್ಟ್ರಿಬ್ಯೂಷನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ವೆಯ್ಟ್ ಮಾಡಬೇಕು, ನೀವು ಯಾವ ಇಯರಲ್ಲಿ ಹಾಕಿದ್ದೀರಾ ಯಾವತ್ತು ಹಾಕಿದ್ದೀರಾ ಗೊತ್ತಿಲ್ಲ, ಬಟ್ ಈ 3.5 ಲಕ್ಷ ಕಾರ್ಡಲ್ಲಿ ನಿಮ್ಮದು ಇರಬಹುದು. ಸೊ ಹಾಗಾಗಿ ಈ 3.5 ಲಕ್ಷ ಕಾರ್ಡಲ್ಲಿ ಡಿಸ್ಟ್ರಿಬ್ಯೂಷನ್ ಅಲ್ಲೇ ನಿಮ್ದು ಬಂದಿಲ್ಲ ಅಂದ್ರೆ ಕ್ಯಾನ್ಸಲ್ ಆಗಿರುತ್ತೆ ಅಂತ ಅರ್ಥ. ಕ್ಯಾನ್ಸಲೇಷನ್ ಪಟ್ಟಿಗಳನ್ನ ಎವ್ರಿ ಮಂತ್ ಆಹಾರ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಆಹಾರ ವೆಬ್ಸೈಟ್ಗೆ ಹೋಗಿ ತಿಂಗಳು ವರ್ಷ ಎಲ್ಲಾನು ಇರುತ್ತೆ, ಅದರಲ್ಲಿ ನೀವು ಫಿಲ್ಟರ್ನ ಮಾಡಿಬಿಟ್ಟು ನೀವು ಚೆಕ್ ಮಾಡ್ಬೋದು. ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿರೋದನ್ನ ರಿಲೀಸ್ ಮಾಡ್ತಾ ಇರ್ತಾರೆ ಎವ್ರಿ ಮಂತ್, ಸರಿನಾ? ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ಶಕ್ತಿ ಯೋಜನೆ ವಿಚಾರವಾಗಿ ನನಗೆ ಇವತ್ತಿಗೂ ಕಮೆಂಟ್ ಹಾಕ್ತೀರಾ, ಯಾವಾಗಿಂದ ಶುರುವಾಗ್ತಾ ಇದೆ, ಎಲ್ಲಿಗೆ ಹೋಗಿ ನಾವು ಅರ್ಜಿನ ಸಲ್ಲಿಸಬೇಕು ಶಕ್ತಿ ಯೋಜನೆಗೆ ಅಂತ ಹೇಳಿ. ದಯವಿಟ್ಟು ಈ ಸಮಯದಲ್ಲಿ ಶಕ್ತಿ ಯೋಜನೆಗೆ ನೀವು ಎಲ್ಲೂ ಹೋಗಿ ಅಥವಾ ಸೈಬರ್ ಸೆಂಟ್ರು ಬೆಂಗಳೂರನ್ನು ಕರ್ನಾಟಕವನ್ನು ಎಲ್ಲೂ ಹೋಗಿ ದಯವಿಟ್ಟು ಅರ್ಜಿನ ಸಲ್ಲಿಸಬೇಡಿ. ಯಾಕಂದರೆ ಅರ್ಜಿ ಇನ್ನು ಅಫಿಷಿಯಲ್ ಆಗಿ ಓಪನ್ ಆಗಲಿಲ್ಲ. ಕೆಲವರು ದುಡ್ಡು ಇಸ್ಕೊಳ್ಳೋಕ್ಕೆ ಅಥವಾ ಸುಳ್ಳು ಹೇಳಿ ಗೊತ್ತಿಲ್ಲದಿರೋರ ಹತ್ರ ಮೋಸ ಮಾಡೋಕ್ಕೂ ಈ ಟೈಮಲ್ಲಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಯಾಕಂದರೆ ಗೃಹಲಕ್ಷ್ಮಿ ಇನಿಷಿಯಲಿ ಸ್ಟಾರ್ಟ್ ಆದಾಗಲೂ ಕೂಡ ತುಂಬ ಜನ ಅದನ್ನು ಮಿಸ್ಯೂಸ್ ಮಾಡ್ಕೋಬೇಕು ಅಂತಲೇ ಟ್ರೈ ಮಾಡಿದ್ರು. ಬಟ್ ಏನಂದರೆ ಅದರದೇ ಆಗಿರುವಂಥ ವೆಬ್ಸೈಟಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋವರೆಗೂ ನಮ್ಮ ಜನಕ್ಕೆ ಗಮನ ಬರಬೇಕು, ನಮ್ಮ ಜನ ನೋಡಬೇಕು. ಅಫಿಷಿಯಲ್ ನೋಟಿಫಿಕೇಶನ್ಸ್ ಬಂದಾಗ ನೋಡಿದಿರ ಏನು ಮಾಡ್ತಾರೆ, ಓ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಸೈಬರ್ ಸೆಂಟರ್ಗೂ ಅಲ್ಲೂ ಇಲ್ಲಿ ಹೋಗ್ಬಿಡ್ತಾರೆ, ಗೊತ್ತಿಲ್ಲದಿರೋರು ಮೋಸ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಹೇಳ್ತಿರೋದು, ಅಫಿಷಿಯಲ್ ಆಗಿ ಇನ್ನು ಈ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗಲಿ, ಸ್ಮಾರ್ಟ್ ಕಾರ್ಡ್ಗೆ ನೀವು ಅಪ್ಲಿಕೇಶನ್ಸ್ ಹಾಕೋದಾಗಲಿ ಯಾವುದು ಶುರುವಾಗಲಿಲ್ಲ. ಹೇಳಿದರೆ ನಾವು ಮಾಡ್ತೀವಿ ಅಂತ, ಆದರೆ ಇದಕ್ಕೆ ಡೇಟ್ ಆಗಲಿ ಅಥವಾ ಈ ದಿನನೇ ನಾವು ಕೊಡ್ತೀವಿ, ಇಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಅಂತ ಇನ್ನೂ ಅನೌನ್ಸ್ ಮಾಡಲಿಲ್ಲ. ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದ ಮೇಲೆ ನೀವು ಶಕ್ತಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಯಾವಾಗ ಅರ್ಜಿ ಕೊಡ್ತಾರೆ ಅಂತ ಹೇಳಿಬಿಟ್ಟು. ರೇಷನ್ ಡಿಪೋಗಳಿಗೆ ಹೋಗೋದೆಲ್ಲ ನೀವು ಬಸ್ ಡಿಪೋಗೆ ಹೋಗಬೇಕು, ಅದನ್ನು ಕನ್ಫ್ಯೂಷನ್ ಮಾಡ್ಕೊಬೇಡಿ. ಓ ಎಲ್ಲ ಯೋಜನೆಗಳು ಶಕ್ತಿ ಯೋಜನೆ, ನಮ್ಗೆ ರೇಷನ್ ಡಿಪೋಲಿ ಏನಾದರೂ ಕೊಟ್ಬಿಡ್ತಾರೆ ಅಂದರೆ ಬಸ್ ಡಿಪೋಗೆ ಹೋಗ್ಬೇಕಾಗತ್ತೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಇಸ್ಕೊಳ್ಳೋಕ್ಕೆ. ನಾನು ಹೇಳ್ತೀನಿ ನಿಮ್ಗೆ, ಯಾಕಂದರೆ ಒಂದು ಪ್ರೈಸ್ನ ನಿಗದಿಪಡಿಸ್ತಾ ಇದ್ದಾರೆ, ಅದಾದಮೇಲೆ ಏನೋ ಅದನ್ನು 70 ರೂಪೀಸ್ಗೆ ಏನೋ ತೊಗೊಂಬರ್ಬೇಕು, ಪ್ರೈಸ್ನ ಡೌನ್ ಮಾಡಬೇಕು ಅಂತಲೂ ಏನೋ ಡಿಸ್ಕಷನ್ ನಡೀತಾ ಇದೆ. ಸೊ ಅದೆಲ್ಲ ಕ್ಲಿಯರ್ ಆದಮೇಲೆ ನಮಗೆ ತಿಳಿಸ್ಕೊಡ್ತೀನಿ. ಆ ಸಮಯದಲ್ಲಿ ಹೋಗಿ ನೀವು ಶಕ್ತಿ ಯೋಜನೆದು ಕಾರ್ಡ್ ಏನಿದೆ ಅದನ್ನು ಅಪ್ಲೈ ಮಾಡ್ಬೋದು, ಸರಿನಾ? ಎಲ್ಲ ಪ್ರಶ್ನೆಗಳಿಗೂ ಒಂದು ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. 26 ಪದೇ ಪದೇ ಹೇಳ್ತಾ ಇದ್ದೀನಿ. 27 ಬಿಡುಗಡೆ ಆಗಲಿಲ್ಲ. ಬಿಡುಗಡೆ ಆಗೋದು ನಿಮಗೆ ಬಹುಶಃ ಯುಗಾದಿಗೆ ನಿಮಗೆ ಬರುವಂಥ ಚಾನ್ಸಸ್ ಇದೆ. ಅಂದರೆ ಬಿಡುಗಡೆ ಮಾಡಬಹುದು. ಅವ್ರು ಬಿಡುಗಡೆ ಮಾಡಿದ್ಮೇಲೂ ಮತ್ತೆ 4 ಹಂತಗಳಾಗಿ ಮಾಡ್ತಾರೆ. ಅದಾದಮೇಲೆ ನಿಮಗೆ ಮತ್ತೆ ಏಪ್ರಿಲ್ ತನಕನೂ ನಿಮಗೆ ಅಮೌಂಟ್ ಬರುವಂಥ ಚಾನ್ಸಸ್ ಇದೆ. ಸೊ ಅದಕ್ಕೇ ವೆಯ್ಟ್ ಮಾಡಿ. ಮಾರ್ಚ್ ತಿಂಗಳು ಇನ್ನೇನು ಶುರುವಾಗೋಕ್ಕೆ ಆಗ್ತಾ ಇದೆ, ಆಲ್ರೆಡಿ ಬಂದಾಯಿತು ಮಂತ್ ಎಂಡಿಗೆ ನಾವುಗಳು. ಯಾಕಂದರೆ ಈ ತಿಂಗಳು ಬರೀ 28ನೇ ತಾರೀಕು ಇರೋದು. ಸೊ ನಿಮಗೆ ಮಾರ್ಚ್ ಒಂದು 2 ವೀಕ್ಸ್ ಒಳಗೆ ಬರುತ್ತೆ. ಅದಾದಮೇಲೆ 27ನೇ ಕಂತಿನ ಹಣನ ರಿಲೀಸ್ ಮಾಡಬಹುದು ಅನ್ನೋ ಒಂದು ಆಸೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಯುಗಾದಿ ಹಬ್ಬಕ್ಕಾದ್ರೂ ಕೊಡ್ತಾರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೇನೇ ಡೌಟ್ ಇದ್ರೂ ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ. ಸೊ ಇದೇ ಥರ ವೀಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಬೆಂಬಲ ಕೊಡ್ತಾರೆ. ಸಿಗೋಣ ಇನ್ನೊಂದಷ್ಟು ವೀಡಿಯೋಲಿ. ನಮಸ್ಕಾರ.